ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಪೂಪಗಳನ್ನು ತಯಾರಿಸುವುದು ಹೇಗೆ ಎಂಬುದನ್ನು ನೋಡಿದ್ದೇವೆ. ಈಗ ಆ ಅಪೂಪದಾನವನ್ನು ಅಧಿಕ ಮಾಸದಲ್ಲಿ ಹೇಗೆ ಕೊಡಬೇಕೆಂಬುದನ್ನು ಈಗ ತಿಳಿಯೋಣ. ಅಪೂಪಗಳನ್ನು 33 ದೇವತೆಗಳ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣುವಿನ ಪ್ರೀತ್ಯರ್ಥವಾಗಿ 33 ಸಂಖ್ಯೆಯಲ್ಲಿ ಅಪೂಪಗಳನ್ನು ದಾನ ಮಾಡಬೇಕು. ಅದನ್ನು ದಕ್ಷಿಣೆ ಸಹಿತವಾಗಿ ದಾನ ಮಾಡಬೇಕು. ಮೊದಲು ದೇವರ ಮುಂದೆ ಒಂದು ರಂಗೋಲಿ ಹಾಕಿ ಅದರ ಮೇಲೆ ತಮ್ಮ ಯೋಗ್ಯತಾನುಸಾರವಾಗಿ ಬೆಳ್ಳಿಯ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ಅಥವಾ ತಾಮ್ರದ ಪಾತ್ರೆಯಲ್ಲಿ 33 ಅಪೂಪಗಳನ್ನು ದಕ್ಷಿಣೆ ಸಹಿತ ಹಾಕಿ ಪಾತ್ರೆ ಸಹಿತ ದಾನ ಮಾಡಬೇಕು. ಈಗ 33 ದೇವತೆಗಳನ್ನು ಸ್ಮರಿಸೋಣ. 33 ದೇವತೆಗಳು ಅಂದರೆ ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಹಾಗೂ ಪ್ರಜಾಪತಿ ಮತ್ತು ವಷಟ್ಕಾರ. ಹೀಗೆ ಒಟ್ಟು 33 ದೇವತೆಗಳು. ಈಗ ಅವರ ಸ್ಮರಣೆ ಮಾಡಿ ದಾನವನ್ನು ಕೊಡೋಣ. ದ್ರೋಣವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪದ್ಮಿನೀಪತಿ ವಿಷ್ಣವೇ ನಮಃ. ಧ್ರುವವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಿಷ್ಣವೇ ನಮಃ. ದೋಷವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಹಾವಿಷ್ಣವೇ ನಮಃ. ಅರ್ಕವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಶೀಲಾಪತಿ ಶ್ರೀ ಹರಯೇ ನಮಃ. ಅಗ್ನಿವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಲಕ್ಷಣಾಪತಿ ಶ್ರೀ ಕೃಷ್ಣಾಯ ನಮಃ. ದ್ಯುವಸು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಜ್ಞಾಪತಿ ಶ್ರೀ ಅಧೋಕ್ಷಜಾಯ ನಮಃ. ಪ್ರಾಣವಸ್ವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಿ ಶ್ರೀ ಕೇಶವಾಯ ನಮಃ. ವಿಭಾವಸ್ವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕಮಲಾಪತಿ ಶ್ರೀ ಮಾಧವಾಯ ನಮಃ. ಭೀಮರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಾಯ ನಮಃ. ರೈವತರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಗಂಧಾಪತಿ ಶ್ರೀ ಅಚ್ಯುತಾಯ ನಮಃ. ಓಜಾರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದೀಪತಿ ಶ್ರೀ ಪುರುಷೋತ್ತಮಾಯ ನಮಃ. ಅಜೈಕಪಾತೃದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪದ್ಮಾವತಿಪತಿ ಶ್ರೀ ಗೋವಿಂದಾಯ ನಮಃ. ಮಹಾನ್ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೃಷಾಕಪೀಪತಿ ಶ್ರೀ ವಾಮನಾಯ ನಮಃ. ಬಹುರೂಪ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಿ ಶ್ರೀಶಾಯ ನಮಃ. ಭವರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಶ್ರೀಕಂಠಾಯ ನಮಃ. ವಾಮದೇವ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಉಗ್ರ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀಪತಿ ಶ್ರೀ ನಾರಾಯಣಾಯ ನಮಃ. ವೃಷಾಕಪಿ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕಮಲಾಪತಿ ಶ್ರೀ ಮಧುರಿಪವೇ ನಮಃ. ಅಹಿರ್ಬುಧ್ನಿರ್ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ನಿತ್ಯಾಪತಿ ಶ್ರೀ ಅನಿರುದ್ಧಾಯ ನಮಃ. ವಿವಸ್ವಾನ್ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಪತಿ ಶ್ರೀ ತ್ರಿವಿಕ್ರಮಾಯ ನಮಃ. ಅರ್ಯಮಾದಿತ್ಯಾಂತರ್ಗತ
ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಣೀಪತಿ ಶ್ರೀ ವಾಸುದೇವಾಯ ನಮಃ. ಪೂಷಾದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಗದ್ಯೋನಯೇ ನಮಃ. ಸೃಷ್ಟ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಅನಂತಾಯ ನಮಃ. ಸವಿತ್ರ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶೇಷಶಾಯಿನೇ ನಮಃ. ಭಗಾದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಹಿರಣ್ಯಾಪತಿ ಶ್ರೀ ಸಂಕರ್ಷಣಾಯ ನಮಃ. ಧಾತೃ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸತ್ಯಾಪತಿ ಶ್ರೀ ಪ್ರದ್ಯುಮ್ನಾಯ ನಮಃ. ಪರ್ಜನ್ಯಾದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ದೈತ್ಯಾರಯೇ ನಮಃ. ವರುಣ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವತೋಮುಖಾಯ ನಮಃ. ಮಿತ್ರ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜನಾರ್ದನಾಯ ನಮಃ. ಚಕ್ರ ಆದಿತ್ಯಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಧರಾವಾಸಾಯ ನಮಃ. ಉರುಕ್ರಮಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ದಾಮೋದರಾಯ ನಮಃ. ಪ್ರಜಾಪತ್ಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಅಗಾರ್ಧನಾಯ ನಮಃ. ವಷಟ್ಕಾರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಯೇ ನಮಃ. ಹೀಗೆ 33 ದೇವತೆಗಳನ್ನು ಉಚ್ಚರಿಸಿ ಅಪೂಪದಾನವನ್ನು ಸಂಕಲ್ಪ ಮಾಡಿ ಬ್ರಾಹ್ಮಣರಿಗೆ ಕೊಡಬೇಕು. ಸಂಕಲ್ಪವನ್ನು ಹೇಗೆ ಮಾಡಬೇಕೆಂದು ನೋಡೋಣ. ದಾನ ಸಂಕಲ್ಪ. ಮೊದಲು ಆಚಮನವನ್ನು ಮಾಡಿ ಪ್ರಾಣಾಯಾಮ ಮಾಡಿ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ 33 ಕೋಟಿ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣುರೂಪಿ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ತಮ್ಮ ತಮ್ಮ ಗೋತ್ರಗಳನ್ನು ತಮ್ಮ ಹೆಸರನ್ನು ಉಚ್ಚರಿಸಿ ಮಮ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಾಪ್ತ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ನಿಖಿಲ ಪಾಪಕ್ಷಯ ಶಮನಪೂರ್ವಕ ಪುತ್ರ ಪೌತ್ರ ಧನ ಧಾನ್ಯ ಕ್ಷೇಮ ಸಮೃದ್ಧಿ ಲೋಕದ್ವಯ ಸುಖಹೇತು ಭೂದಾನ ಫಲಪ್ರಾಪ್ತೈ ಅಪೂಪಛಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಾದಿ ಫಲಸಿದ್ಧ್ಯರ್ಥಂ ಮಲಮಾಸ ಪ್ರಯುಕ್ತ 33 ಅಪೂಪದಾನಂ ಮಹಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಯೋಗ್ಯ ಬ್ರಾಹ್ಮಣರಿಗೆ ಅಪೂಪದಾನವನ್ನು ನೀಡಬೇಕು. ಈ ದಾನವನ್ನು ಪ್ರತಿದಿನ ಕೊಡಬೇಕು. ಆದರೆ ಪ್ರತಿದಿನ ಕೊಡಲು ಶಕ್ತಿ ಇಲ್ಲದಿದ್ದರೆ ತಿಂಗಳಲ್ಲಿ 1 ದಿನವಾದರೂ ಅಧಿಕ ಭಾಗವನ್ನು ಕೊಡಬೇಕು. 1 ದಿನ ಕೊಡುವುದಾದರೆ ದಾನವನ್ನು ಶುಕ್ಲ ಹಾಗೂ ಕೃಷ್ಣ ಪಕ್ಷದ ದ್ವಾದಶಿ, ಪೂರ್ಣಿಮೆ, ಅಮಾವಾಸ್ಯೆ, ನವಮಿ, ಚತುರ್ದಶಿ ತಿಥಿಗಳಂದು ಹಾಗೂ ವೈದ್ರತಿ ವ್ಯತಿಪಾತ ಯೋಗಗಳು ಶ್ರೇಷ್ಠವಾಗಿದ್ದು ಆ ದಿನಗಳಲ್ಲಿ ದಾನವನ್ನು ಕೊಡಬೇಕು. ಇದರಿಂದ ಅನಿಷ್ಟ ನಿವೃತ್ತಿಯಾಗಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ದಾನವನ್ನು ಕೊಟ್ಟ ನಂತರ ಪ್ರಾರ್ಥನಾ ಮಂತ್ರ. ವಿಷ್ಣುರೂಪಿ ಸಹಸ್ರಾಂಶು ಸರ್ವ ಪಾಪ ಪ್ರಣಾಶನಃ ಅಪೂಪಾನ್ನ ಪ್ರದಾನೇನ ಮಮ ಪಾಪಂ ವ್ಯಪೋಹತು ಎಂದು ಪ್ರಾರ್ಥನೆಯನ್ನು ಮಾಡಿ ದಕ್ಷಿಣೆ ಸಹಿತ ತಾಂಬೂಲ ಸಹಿತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪುರುಷೋತ್ತಮ ಪ್ರೀತಿ ಯಾಗಲಿ ಎಂದು ಸಂಕಲ್ಪ ಮಾಡಿ ದಾನವನ್ನು ಕೊಟ್ಟ ನಂತರ ಅನೇನ ಅಪೂಪದಾನೇನ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪುರುಷೋತ್ತಮ ಪ್ರಿಯತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ದಾನವನ್ನು ನೀಡಿ
ಕೃಷ್ಣಾರ್ಪಣ ಬಿಡಬೇಕು.